ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ಆಗಿರುತ್ತೆ. ಇನ್ನು ಹಬ್ಬಕ್ಕೆ ನೆನ್ನೆಯಿಂದನೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಲಕ್ಷ್ಮಿನ ಕೂರಿಸೋದಕ್ಕೆ ಟೇಬಲ್ ಎಲ್ಲ ರಾತ್ರಿನೇ ರೆಡಿ ಮಾಡಿ ಇಟ್ಟು ಮಲಗಿದ್ದೆ. ಇನ್ನು ಕೆಲಸ ಎಲ್ಲ ಮುಗಿಸಿ ಮಲಗೋಷ್ಟರಲ್ಲಿ ಟೈಮ್ ಬಂದು ರಾತ್ರಿ 11 ಗಂಟೆ ಆಗಿತ್ತು. ಇವಾಗ ಬೆಳಗಿನ ಜಾವ 3 ಗಂಟೆಗೆ ಎದ್ದಿದ್ದೀನಿ. ಇನ್ನು ಲಕ್ಷ್ಮಿನ ಕೂರಿಸಿ ಎಲ್ಲ ಅಲಂಕಾರ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ಬೇಗನೆ ಎದ್ದು ಲಕ್ಷ್ಮಿನ ಕೂರಿಸೋದಕ್ಕೆ ಎಲ್ಲ ಕೆಲಸನ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾನಿವಾಗ ನೈವೇದ್ಯ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ನೈವೇದ್ಯಕ್ಕೆ ಪುಳಿಯೋಗರೆ ಮತ್ತು ಹಾಲ್ಕೀರ್ನ ಮಾಡ್ತೀನಿ. ಇವಾಗ ಅದನ್ನು ರೆಡಿ ಮಾಡಿಟ್ಟು ಆಮೇಲೆ ಲಕ್ಷ್ಮಿನ ಕೂರಿಸೋದಕ್ಕೆ ರೆಡಿ ಮಾಡ್ಕೋತೀನಿ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ನಾನು ಲಕ್ಷ್ಮಿನ ಕೂರಿಸೋದಕ್ಕೆ ಶುರು ಮಾಡಿ 5 ವರ್ಷ ಆಯಿತು. ಈ ವರ್ಷ ನನಗೆ 5ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ಯಾವುದೇ ಅಡೆತಡೆ ಇಲ್ಲದೆ 5 ವರ್ಷ ಕಂಪ್ಲೀಟ್ ಮಾಡಿರೋದಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ನೈವೇದ್ಯ ಎಲ್ಲ ಒಂದು ಕಡೆ ರೆಡಿ ಮಾಡಿಕೊಂಡು ಇನ್ನು ನಾನು ಕೂಡ ಇವಾಗ ಲಕ್ಷ್ಮಿಗೆ ಸೀರೆನ ಉಡ್ಸೋದಕ್ಕೆ ರೆಡಿ ಮಾಡ್ಕೋಬೇಕು. ಫಸ್ಟು ನಾನಿವಾಗ ದೇವ್ರ ಹತ್ರ ಇಡೋ ತಟ್ಟೆಗಳನ್ನ ಜೋಡಿಸ್ಕೊತಾ ಇದ್ದೀನಿ. ತಟ್ಟೆ ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ಲಕ್ಷ್ಮಿಗೆ ಸೀರೆನ ಉಡಿಸಿ ಫೈನಲಾಗಿ ರೆಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇನ್ನು ದೇವ್ರ ಹತ್ರ ಇಡೋದಕ್ಕೆ ತಟ್ಟೆ ಎಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ಸೀರೆ ಎಲ್ಲ ನೀಟಾಗಿ ಮಡಚಿ ಪಿನ್ ಮಾಡಿ ಇಟ್ಕೊಂಡು ಇವಾಗ ದೇವ್ರಿಗೆ ಸೀರೆನ ಉಡಿಸಿದ್ದೀನಿ. ಇನ್ನು ಲಾಸ್ಟ್ ಟೈಮ್ ನಾನು ಲಕ್ಷ್ಮಿ ನಿಂತಿರೋ ಹಾಗೆ ಸೀರೆನ ಉಡಿಸಿದ್ದೆ. ಸ್ವಲ್ಪ ಹೈಟಾಗಿ ಬಂದಿತ್ತು. ಆದರೆ ಈ ಸರಿ ಸ್ವಲ್ಪ ಚಿಕ್ಕದಾಗಿ ಕುತ್ತಿರೋ ಥರ ಉಡಿಸ್ಬೇಕು ಅಂತ ಹೇಳಿ ಅನ್ನಿಸ್ತಿತ್ತು. ಹಾಗಾಗಿ ಅದೇ ರೀತಿ ಉಡಿಸಿದ್ದೀನಿ. ಇನ್ನು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಸೀರೆ ಎಲ್ಲ ಉಡಿಸಾದ್ಮೇಲೆ ಒಡವೆ ಎಲ್ಲ ಹಾಕಿ ಅಲಂಕಾರನ ಮಾಡಿದ್ದೀನಿ. ಇವಾಗ ಕಳಶ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ. ಇನ್ನು ಕಳಶದೊಳಗಡೆ ಹಾಕೋ ವಸ್ತುಗಳೆಲ್ಲನೂ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೆ. ಫಸ್ಟು ಅರಿಶಿನ ಕುಂಕುಮ ಹೂವು ಅಕ್ಷತೆನ ಹಾಕಿ ಆಮೇಲೆ ತಟ್ಟೆಯಲ್ಲಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸು ಮತ್ತು ಲಕ್ಷ್ಮಿ ಕಳಶದೊಳಗಡೆ ಹಾಕೋಂಥ ಕೆಲವೊಂದು ವಸ್ತುಗಳನ್ನ ಹಾಕಿ ಕಳಶನ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಇನ್ನು ಲಕ್ಷ್ಮಿ ಮುಖೋಡನ ನೆನ್ನೆನೇ ಅಲಂಕಾರ ಮಾಡಿ ಇಟ್ಟಿದ್ದೆ. ಇನ್ನು ಕಳಶ ಎಲ್ಲ ಪ್ರತಿಷ್ಠಾಪನೆ ಮಾಡಾದಮೇಲೆ ಫೈನಲ್ಲಾಗಿ ಲಕ್ಷ್ಮಿ ಮುಖೋಡನ ಹಾಕಿದ್ಮೇಲೆ ಲಕ್ಷ್ಮಿ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇತ್ತು. ಇನ್ನು ಲಕ್ಷ್ಮಿ ಎಲ್ಲ ಅಲಂಕಾರ ಆದಮೇಲೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ತಟ್ಟೆ ಎಲ್ಲ ಜೋಡಿಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಕೂಡ ಇವಾಗ ಸೀರೆ ಹಾಕ್ಕೊಂಡು ಪೂಜೆ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ನಾನು ಕೂಡ ರೆಡಿಯಾಗಿದ್ದಾಯಿತು. ಫಸ್ಟು ನಾನಿವಾಗ ದೇವ್ರ ಮನೆಯಲ್ಲಿ ದೀಪನ ಹಚ್ಚಿ ಆಮೇಲೆ ಲಕ್ಷ್ಮಿ ಹತ್ರ ದೀಪನ ಹಚ್ತಾ ಇದ್ದೀನಿ. ಇನ್ನು ನೆನ್ನೆ ದೇವ್ರ ಹತ್ರ ಹಚ್ಚೋದಕ್ಕೆ ಹಿತ್ತಾಳೆ ದೀಪ ಎಲ್ಲ ತೊಳೆದು ಇಟ್ಟಿದ್ದೆ. ಆದರೆ ದೇವ್ರಿಗೆ ಸೀರೆನ ಉಡ್ಸಿದ್ಮೇಲೆ ಮೇಲೆ ದೀಪ ಇಡೋದಕ್ಕೆ ಜಾಗ ಸಾಲಲಿಲ್ಲ. ಹಾಗಾಗಿ ಕೆಳಗಡೆನೇ ಚಿಕ್ಕದಾಗಿ ಬೆಳ್ಳಿ ದೀಪನೇ ಹಚ್ಚೋಣ ಸಾಕು ಅಂತ ಹೇಳಿ ಸಿಂಪಲ್ಲಾಗಿ ಹಚ್ಚಿದ್ದೀನಿ. ಇನ್ನು ದೀಪ ಎಲ್ಲ ಹಚ್ಚಿದ್ಮೇಲೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವತ್ತು ಹಬ್ಬ ಇರೋದ್ರಿಂದ ಮೋಹಿತ್ ಮತ್ತು ಕುಶಲ್ ಇಬ್ರಿಗೂ ಕೂಡ ಸ್ಕೂಲ್ ರಜೆ ಕೊಟ್ಟಿದ್ದರು. ಇನ್ನು ಅವರು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಕೂತಿದ್ರು. ಇನ್ನು ಮಹೇಶ್ ಅವರು ಇವಾಗ ಮೊದಲು ದೇವ್ರ ಮನೆಯಲ್ಲಿ ಪೂಜೆನ ಮಾಡಿ ಆಮೇಲೆ ಲಕ್ಷ್ಮಿ ಹತ್ರ ಪೂಜೆನ ಮಾಡ್ತಾರೆ. ಮಹೇಶ್ ಅವರು ದೇವ್ರ ಪೂಜೆ ಎಲ್ಲ ಮಾಡಾದಮೇಲೆ ಇನ್ನು ದೇವ್ರ ಹತ್ರ ಇಟ್ಟಿರೋ ಕಂಕಣನ ಕೈಗೆ ಕಟ್ಟಿಸ್ಕೊಂಡೆ. ಇನ್ನು ಅವ್ರ ಕೈಲಿ ಕಂಕಣನ ಕಟ್ಟಿಸ್ಕೊಂಡಾದ್ಮೇಲೆ ನಾನಿವಾಗ ದೇವ್ರ ಪೂಜೆನ ಮಾಡ್ತಾಯಿದ್ದೀನಿ.
ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಮಕ್ಕಳು ಕೂಡ ದೇವರಿಗೆ ಪೂಜೆನ ಮಾಡಿ ನಮಸ್ಕಾರ ಮಾಡಿಕೊಂಡ್ರು. ಇನ್ನು ತಾಯಿ ಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ, ನೀವು ಬಯಸಿದ್ದೆಲ್ಲ ನಿಮಗೆ ಸಿಗೋ ಹಾಗಾಗಲಿ ಅಂತ ಹೇಳಿ ನಾನು ಕೂಡ ಬೇಡ್ಕೊತೀನಿ. ಇನ್ನು ಅಮ್ಮನವ್ರನ್ನ ಪೂಜೆ ಮಾಡಿದ್ಮೇಲೆ ನೋಡೋದಕ್ಕಂತೂ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ತಿಂಡಿನ ಮಾಡಿದ್ವಿ. ತಿಂಡಿ ಎಲ್ಲ ಆದಮೇಲೆ ಇನ್ನು ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಪ್ಯಾಕಿಂಗ್ ಕೆಲಸನ ಮಾಡ್ತಾಯಿದ್ದೀನಿ. ಇನ್ನು ಸಂಜೆ ಅರಿಶಿನ ಕುಂಕುಮಕ್ಕೆ ಬರೋರಿಗೆ ಅರಿಶಿನ ಕುಂಕುಮದ ಜೊತೆ ಕೊಡೋದಕ್ಕೆ ರಿಟರ್ನ್ ಗಿಫ್ಟಾಗಿ ಪ್ಲೇಟು ಮತ್ತು ಬೌಲ್ನ ತಂದಿದ್ದೆ. ಫಸ್ಟು ನಾನಿವಾಗ ಪ್ಲೇಟೆಲ್ಲನೂ ಪ್ಯಾಕ್ ಮಾಡಿ ಎತ್ತಿಡ್ತಾ ಇದ್ದೀನಿ ಅರಿಶಿನ ಕುಂಕುಮದ ಜೊತೆ ಕೊಡೋದಕ್ಕೆ. ಇನ್ನು ಇದೆಲ್ಲ ಖಾಲಿ ಆದಮೇಲೆ ಬೌಲನ್ನ ಪ್ಯಾಕ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಇವಾಗ ಸ್ವಲ್ಪ ಪ್ಯಾಕ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಕುಂಕುಮ ಕೊಡೋದಕ್ಕೆ ಪ್ಲೇಟ್ಗಳೆಲ್ಲ ಒಂದು ಕಡೆ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದಾಯಿತು. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು. ಇನ್ನು ನಾವೇ ಇರೋದ್ರಿಂದ ಸಿಂಪಲ್ಲಾಗಿ ನುಗ್ಗೆಕಾಯಿ ಸಾಂಬಾರು ಮಾಡಿ ರೈಸ್ನ ಮಾಡಿದ್ದೆ, ಜೊತೆಗೆ ಕೋಸಂಬರಿ ಮತ್ತು ಹೆಸರುಬೇಳೆ ಪಾಯಸನ ಮಾಡಿದ್ದೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇವಾಗ ಅಕ್ಕಪಕ್ಕ ಮನೇಲಿರೋರೆಲ್ರೂ ಅರಿಶಿನ ಕುಂಕುಮಕ್ಕೆ ಕರಿಬೇಕು. ಇನ್ನು ಆಂಟಿ ಮನೆಗೂ ಕೂಡ ಕುಂಕುಮಕ್ಕೆ ಹೋಗಬೇಕು. ಹಾಗಾಗಿ ಬೇಗನೆ ರೆಡಿಯಾಗಿದ್ದೀನಿ. ಫಸ್ಟು ನಾನಿವಾಗ ಆಂಟಿ ಮನೆಗೆ ಹೋಗಿ ಅರಿಶಿನ ಕುಂಕುಮ ತಗೊಂಡು ಬಂದು ಆಮೇಲೆ ನಮ್ಮನೆ ಹತ್ರ ಇರೋ ಅಕ್ಕಪಕ್ಕ ಹೆಂಗಸ್ರನ್ನ ಅರಿಶಿನ ಕುಂಕುಮಕ್ಕೆ ಕರೆಯೋದಕ್ಕೆ ಹೋಗ್ತೀನಿ. ಆಂಟಿ ಮನೆಯಲ್ಲಿ ಅರಿಶಿನ ಕುಂಕುಮ ಎಲ್ಲ ತಗೊಂಡು ನೆಕ್ಸ್ಟು ನಾನು ಸ್ವರ್ಣನ ಮನೆಗೆ ಬಂದೆ. ಸ್ವರ್ಣ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾಳೆ. ಇನ್ನು ಅವಳು ಕೂಡ ಕುಂಕುಮಕ್ಕೆ ಬನ್ನಿ ಅಂತ ನೆನ್ನೆ ಫೋನ್ ಮಾಡಿದ್ಲು. ನಾನು ಕೂಡ ಇವಾಗ ಅವಳ ಮನೆಗೆ ಬಂದಿದ್ದೀನಿ. ಇನ್ನು ನಾನು ಸ್ವರ್ಣನ ಮನೆಗೆ ಬಂದಾಗ ರಮ್ಯಾ ಅವ್ರ ಅತ್ತೆ ಕೂಡ ಬಂದಿದ್ದರು. ಅವರು ಕೂಡ ನನಗೆ ಅಲ್ಲೇ ಸಿಕ್ಕಿದ್ರು. ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಇನ್ನು ನಾನು ಕೂಡ ಅರಿಶಿನ ಕುಂಕುಮ ತಗೊಂಡು ಅಲ್ಲಿಂದ ನಮ್ಮ ಮನೆಗೆ ಬಂದೆ. ಸ್ವರ್ಣನ ಮನೇಲಿ ಅರಿಶಿನ ಕುಂಕುಮ ಎಲ್ಲ ತಗೊಂಡು ನೆಕ್ಸ್ಟು ರಮ್ಯಾ ನಮ್ಮ ಮನೆಗೆ ಬಂದಳು. ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಇನ್ನು ಅವರು ಕೂಡ ಅರಿಶಿನ ಕುಂಕುಮ ತಗೊಂಡು ಹೋದರು. ಇನ್ನು ಅವರೆಲ್ಲ ಹೋದ್ಮೇಲೆ ನಾನು ಕೂಡ ನಮ್ಮನೆ ಹತ್ರ ಇರೋ ಅಕ್ಕಪಕ್ಕ ಹೆಂಗಸ್ರನ್ನೆಲ್ಲ ಕರೆದು ಬಂದೆ. ಇನ್ನು ಅವ್ರು ಬಂದಮೇಲೆ ಅರಿಶಿನ ಕುಂಕುಮನ ಕೊಡಬೇಕು. ಅರಿಶಿನ ಕುಂಕುಮಕ್ಕೆ ಫ್ರೆಂಡ್ಸ್ಗಳು ಮತ್ತು ಅಕ್ಕಪಕ್ಕ ಮನೆಯವರು ಕರೆದಿರೋರೆಲ್ಲ ಬಂದು ಅರಿಶಿನ ಕುಂಕುಮನ ತಗೊಂಡು ಹೋದರು. ಇನ್ನು ನನಗೂ ಕೂಡ ತುಂಬಾ ಖುಷಿ ಆಯಿತು. ಎಲ್ಲ ಬಂದು ಹೋದ್ಮೇಲೆ ಇನ್ನು ಲಕ್ಷ್ಮಿಗೆ ಆರತಿ ಮಾಡೋಣ ಅಂತ ಹೇಳಿ ಕೆಂಪಾರತಿನ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಅಮ್ಮನವ್ರನ್ನ ನಾವೇ ಸುಮಾರು ಸತಿ ನೋಡಿರ್ತೀವಿ, ನಮ್ಮ ದೃಷ್ಟಿನೇ ಆಗಿರುತ್ತೆ. ಹಾಗಾಗಿ ಕೆಂಪು ನೀರನ್ನ ಮಾಡಿ ಇವಾಗ ಆರತಿನ ಮಾಡ್ತಾಯಿದ್ದೀನಿ.
ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.